ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. KPTCLಗೆ ಸಂಬಂಧಪಟ್ಟಂತೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು KPTCLಗೆ ಸಂಬಂಧಪಟ್ಟಂತೆ ಮತ್ತೆ ಹಲವಾರು ಡೌಟ್ಸ್ಗಳನ್ನು ಕೂಡ ಇಲ್ಲಿ ಕೇಳ್ತಾ ಇದ್ದೀರಿ. ಹಾಗಾಗಿ ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೊಸಬರು ಇದುವರೆಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾನು ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೂ ಕೂಡ ನೀವು ಜಾಯಿನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, KPTCL ಲೈನ್ಮ್ಯಾನ್ ರಿಕ್ರೂಟ್ಮೆಂಟ್ 2025ಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಫಿಸಿಕಲನ್ನು ಕೂಡ ಮುಗಿಸಿದ್ದೇವೆ. ಜೊತೆಗೆ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೊಟ್ಟು ಬಂದಿದ್ದೇವೆ. ಮೆರಿಟ್ ಲಿಸ್ಟ್ ಬರುವುದಿಷ್ಟೇ ಬಾಕಿ ಇದೆ. ಹಾಗಾಗಿ ಈ ಒಂದು ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅನ್ನೋದಕ್ಕಿಂತ ಮುಂಚಿತವಾಗಿ PH ಅಭ್ಯರ್ಥಿಗಳ ಮೆಡಿಕಲ್ ಚೆಕಪ್ ಆದಮೇಲೆ PHಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು 16/7/2025ರಂದು ಈ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಮೇಲೆ ಏನು ಅಪ್ಲಿಕೇಶನನ್ನು ಹಾಕಿದಿರಿಯಲ್ಲ, ಆ ಅಭ್ಯರ್ಥಿಗಳಿಗೆ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ನಿಮಗೆ ಮತ್ತೆ ಮೆಡಿಕಲ್ ಚೆಕಪ್ ಇರುತ್ತೆ. ಹಾಗಾಗಿ ಆ ಒಂದು PH ಅಭ್ಯರ್ಥಿಗಳ ಮೆಡಿಕಲ್ ಚೆಕಪ್ ಆದ ನಂತರನೇ ಈ ಒಂದು ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಅಲ್ಲಿಯವರೆಗೆ ಯಾವುದೇ ಫೈನಲ್ ಮೆರಿಟ್ ಲಿಸ್ಟ್ ಬಿಡುವುದಿಲ್ಲ. ಹಾಗಾಗಿ PH ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 16/7/2025ರಂದು ಈ ಒಂದು ಮೆಡಿಕಲ್ ಚೆಕಪ್ ಇರುತ್ತೆ. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಮೊಬೈಲ್ ನಂಬರ್ ಆಗಲಿ ಅಥವಾ ಯಾವ ಒಂದು ಜಿಮೇಲ್ ID ಆಗಲಿ, ಆ ಒಂದು ಜಿಮೇಲ್ IDಗೆ ಅಥವಾ ಆ ಒಂದು ಮೊಬೈಲ್ ನಂಬರಿಗೆ ನಿಮಗೆ ಯಾವ ದಿನಾಂಕದಂದು ನಿಮ್ಮ ಒಂದು ಮೆಡಿಕಲ್ ಚೆಕಪ್ ಇರುತ್ತೆ ಅನ್ನೋದು ಕೂಡ ಮೆಸೇಜು ಕೂಡ ಬರುತ್ತೆ. ಹಾಗಾಗಿ ಈ ಒಂದು KPTCLಗೆ ಸಂಬಂಧಪಟ್ಟಂತೆ PH ಅಭ್ಯರ್ಥಿಗಳು ಯಾರು ಈ ಒಂದು KPTCLಗೆ ಅಪ್ಲಿಕೇಶನನ್ನು ಹಾಕಿರ್ತೀರಲ್ಲ, ಆ ಅಭ್ಯರ್ಥಿಗಳು PH ಅಭ್ಯರ್ಥಿಗಳಿಗೆ ಈ ಒಂದು KPTCLಲ್ಲಿ ಯಾವ ಕೆಲಸವನ್ನು ಕೊಡ್ತಾರೆ ಅನ್ನೋದು ಕೂಡ ನಮಗೆ ಡೌಟ್ಸ್ ಆಗಿರುತ್ತೆ. ಈಗಾಗಲೇ KPTCLನಲ್ಲಿ ಅಪ್ಲಿಕೇಶನನ್ನು ಹಾಕಿದ್ದೇವೆ. ಅಪ್ಲಿಕೇಶನನ್ನು ಹಾಕುವಾಗ ನಾವು ಆ KPTCLಲ್ಲಿ ಸ್ಟೇಷನ್ ಪರಿಚಾರಕ ಅಪ್ಲಿಕೇಶನನ್ನು ಹಾಕಿರ್ತೇವೋ ಅಥವಾ ಈ ಒಂದು ಲೈನ್ಮ್ಯಾನ್ಗೆ ಅಪ್ಲಿಕೇಶನನ್ನು ಹಾಕಿರ್ತೇವೋ ಅನ್ನೋದು ಕೂಡ ನಮ್ಗೆ ಗೊತ್ತಿರ್ತದೆ. ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆದ್ರೂ ಕೂಡ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪಲ್ಲಿ ಯಾವುದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಕೇವಲ ಕಿವಿ ಕೇಳದ ಅಭ್ಯರ್ಥಿಗೆ ಮಾತ್ರ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತೇಳಿ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಈ KPTCLನಲ್ಲಿ ಅಪ್ಲಿಕೇಶನ್ ಹಾಕಿದ ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಇಲ್ಲಿ ಕೆಲಸ ಯಾವುದನ್ನು ಕೊಡ್ತಾರೆ ಅಂದ್ರೆ, ನಾವು ಕರೆದಂಥ 2 ಹುದ್ದೆಗಳಲ್ಲಿ ಯಾವುದಕ್ಕೆ ನಾವು ಅಪ್ಲಿಕೇಶನನ್ನು ಹಾಕಿರ್ತೀವಲ್ಲ ಆ ಒಂದು ಹುದ್ದೆಯನ್ನು ನಮಗೆ ಇಲ್ಲಿ ಕೊಡ್ತಾರೆ. KPTCLನಲ್ಲಿ ನಮಗೆ ಏನು ಸರ್, ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅದೀನಿ, ನನಗೆ ಆಫೀಸ್ ವರ್ಕ್ ಕೊಡ್ತಾರಾ ಅನ್ನೋದು ಕೂಡ ನಮಗೆ ಕ್ವಶನ್ ಆಗಿರುತ್ತೆ. ಇಲ್ಲಿ ಯಾವುದೇ ಆಫೀಸ್ ವರ್ಕ್ ಕೊಡೋಂಗಿಲ್ಲ. ನಾವು ಇಲ್ಲಿ ಯಾವುದಕ್ಕೆ ಅಪ್ಲಿಕೇಶನನ್ನು ಹಾಕಿರ್ತೀವಲ್ಲ ಆ ಒಂದು ಹುದ್ದೆಯನ್ನು ನಮಗೇನು ಮಾಡ್ತಾರೆ, ಇಲ್ಲಿ ಕೊಡ್ತಾರೆ. ಹಾಗಾಗಿ ನಮಗೆ ಸರ್ ನಾನು ಹ್ಯಾಂಡಿಕ್ಯಾಪ್ ಅದೀನಿ ಅಂತೇಳಿ ನಮಗೆ ಆಫೀಸ್ ವರ್ಕ್ ಅವರು ಕೊಡುವುದಿಲ್ಲ. ಇನ್ನು PH ಅಭ್ಯರ್ಥಿಗಳಿಗೆ ಮೆಡಿಕಲ್ ಅಷ್ಟೇ ತಗೋತಾರ ಅಥವಾ ಇತರೆ ಅಭ್ಯರ್ಥಿಗಳಿಗೂ ಕೂಡ ಮತ್ತೆ ಹೊಳ್ಳಿ ಮೆಡಿಕಲನ್ನು ತಗೋತಾರ ಅನ್ನೋದು ಕೂಡ ನಮಗೆ ಡೌಟ್ಸ್ ಆಗಿರುತ್ತೆ. PH ಅಭ್ಯರ್ಥಿಗಳಿಗೆ ಹೊರತುಪಡಿಸಿ ಇತರೆ ಯಾವುದೇ ಅಭ್ಯರ್ಥಿಗಳಿಗೆ ಇಲ್ಲಿ ಫಿಸಿಕಲನ್ನು ತಗೊಳ್ಳೋದಿಲ್ಲ. ನಾವು ಈಗಾಗಲೇ ಡಾಕ್ಯುಮೆಂಟ್ಸ್ಗಳನ್ನು ಕೊಡುವಕ್ಕೆ ಹೋಗುವಾಗ ಅವರು ಫಿಸಿಕಲ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ಹೇಳಿದರು. ನಾವು ಆಯಾ ಡಿಸ್ಟಿಕ್ ಹಾಸ್ಪಿಟಲ್ನಲ್ಲಿ ನಾವು ಒಂದು ಫಿಸಿಕಲ್ ಸರ್ಟಿಫಿಕೇಟ್ಗಳನ್ನು ತೊಗೊಂಡು ಹೋಗಿ ಅಲ್ಲಿ ಕೊಟ್ಟಿದ್ದೇವೆ. ಆ ಫಿಸಿಕಲ್ ಸರ್ಟಿಫಿಕೇಟಲ್ಲಿ ಎಲ್ಲ ನಮ್ಮ ಒಂದು ಫಿಸಿಕಲ್ ಫಿಟ್ನೆಸ್ಸನ್ನು ಅವ್ರು ಬರೆದು ಕೊಟ್ಟಿರ್ತಾರೆ. ಅದಕ್ಕೆ ತಕ್ಕಂತೆ ನಮಗೆ ಅಲ್ಲಿ ಯಾವುದೇ ಫಿಸಿಕಲ್ ಇತರೆ ಅಭ್ಯರ್ಥಿಗಳಿಗೆ ಚೆಕ್ ಮಾಡಲ್ಲ. ಇಲ್ಲಿ ಕೇವಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಮೆಡಿಕಲ್ ಚೆಕಪ್ ಇರುತ್ತೆ. ಹಾಗಾಗಿ ಇಲ್ಲಿ ಇತರೆ ಅಭ್ಯರ್ಥಿಗಳಿಗೆ ಯಾರಿಗೂ ಮಾಡೋದಿಲ್ಲ. ಇನ್ನು SSLCಯಲ್ಲಿ 90 ಅಂಕ ಪಡೆದ ವಿದ್ಯಾರ್ಥಿ 3 ಫಿಸಿಕಲನ್ನು ಪಾಸ್ ಮಾಡಿರ್ತಾನೆ. ಇನ್ನು SSLCಯಲ್ಲಿ 91 ಅಂಕ ಪಡೆದ ವಿದ್ಯಾರ್ಥಿ 5ಕ್ಕೆ 5 ಫಿಸಿಕಲನ್ನು ಪಾಸ್ ಮಾಡಿರ್ತಾನೆ. ಇವುಗಳಲ್ಲಿ ಯಾವುದು ಮೊದಲಿಗೆ ಆದ್ಯತೆಯನ್ನು ಕೊಡ್ತಾರೆ? 90 ಅಂಕ ಪಡೆದ ಅಭ್ಯರ್ಥಿಗೆ ಕೊಡ್ತಾರೋ ಅಥವಾ 91 ಅಂಕ ಪಡೆದ ಅಭ್ಯರ್ಥಿಗೆ ಕೊಡ್ತಾರೋ? ಈ ಒಂದು ಪ್ರಶ್ನೆ ನನಗೆ ಹೋದ ವಿಡಿಯೋದಲ್ಲಿ ಒಂದು ಹುಡುಗ ಕಮೆಂಟ್ ಮಾಡಿದ. ಹಾಗಾಗಿ ಇಲ್ಲಿ 90 ಪಡೆದಂಥ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ಕೊಡ್ತಾರೋ ಅಥವಾ 91 ಅಂಕ ಪಡೆದ ಅಭ್ಯರ್ಥಿಗೆ ಆದ್ಯತೆಯನ್ನು ಕೊಡ್ತಾರೋ ಅಂತೇಳಿ ಕೇಳಿದ್ರು. ಗುಡ್ ಕ್ವಶನ್ ಅಪ್ಪಿ. ಬಟ್ ಇಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಏನು ಹೇಳಿದ್ದೆ ಅಂತಂದರೆ, 90 ಪಡೆದಂಥ ಅಂಕ ಮತ್ತು 91 ಪಡೆದಂಥ ಅಂಕಕ್ಕೆ ಕೇಳಿದಿಲ್ಲ. ಇಲ್ಲಿ 1:5 ಸಮಾನವಾಗಿ SSLCಯಲ್ಲಿ ಪಡೆದಂಥ ಅಂಕಗಳಲ್ಲಿ ಯಾರು 5ಕ್ಕೆ 5 ಫಿಸಿಕಲನ್ನು ಪಾಸ್ ಮಾಡಿರ್ತಾರೋ, ಯಾರು 5ಕ್ಕೆ 3 ಫಿಸಿಕಲನ್ನು ಪಾಸ್ ಮಾಡಿರ್ತಾರೋ ಅವರಿಗೆ ಆದ್ಯತೆಯನ್ನು ಕೊಡ್ತಾರೆ ಅಂತೇಳಿ ಹೇಳಿದ್ದೆ. ಇಲ್ಲಿ ನಾನು 90 ಪಡೆದೆ, ಇನ್ನೊಬ್ಬ ಅಭ್ಯರ್ಥಿನೂ 90 ಪಡೆದ ಅಂತಂದ್ರೆ ಇವುಗಳಲ್ಲಿ ಫಿಸಿಕಲಲ್ಲಿ ಯಾರು ಹೆಚ್ಚಿಗೆ ಫಿಸಿಕಲನ್ನು ಮಾಡಿರ್ತಾರಲ್ಲ ಅವರಿಗೆ ಆದ್ಯತೆಯನ್ನು ಕೊಡ್ತಾರೆ. ಇಲ್ಲಿ 90 ಪಡೆದಂಥ ಅಭ್ಯರ್ಥಿ
ಕೇವಲ 5 ಪಾಸ್ ಮಾಡಿದರೆ 91 ಪಡೆದಂಥ ಅಭ್ಯರ್ಥಿ 5ಕ್ಕೆ 5 ಪಾಸನ್ನು ಮಾಡಿದರೆ ಇಲ್ಲಿ 91 ಅಂಕ ಪಡೆದ ಅಭ್ಯರ್ಥಿಗೆ ಮಾತ್ರ ಇಲ್ಲಿ ಆದ್ಯತೆಯನ್ನು ಕೊಡ್ತಾರೆ. ಇನ್ನು 90 ಪಡೆದಂಥ ಅಭ್ಯರ್ಥಿ ಫಿಸಿಕಲಲ್ಲಿ 5ಕ್ಕೆ 5 ಪಾಸ್ ಮಾಡಿದರೆ, ಇನ್ನು 91 ಪಡೆದಂಥ ಅಭ್ಯರ್ಥಿ ಫಿಸಿಕಲಲ್ಲಿ 3 ಪಾಸ್ ಮಾಡಿದರೆ ಇಲ್ಲಿನೂ ಕೂಡ 91 ಪಡೆದಂಥ ಅಭ್ಯರ್ಥಿಗೆ ಮಾತ್ರ ಇಲ್ಲಿ ಆದ್ಯತೆಯನ್ನು ಕೊಡ್ತಾರೆ. ಹಾಗಾಗಿ 90 ಅಂಕ ಪಡೆದ ಅಭ್ಯರ್ಥಿ ಇಲ್ಲಿ 3 ಫಿಸಿಕಲನ್ನು ಪಾಸ್ ಮಾಡಿರ್ತಾನೆ ಅಂತಂದರೆ ಇಲ್ಲಿ 91 ಅಂಕ ಪಡೆದಂಥ ಅಭ್ಯರ್ಥಿಗೆ ಏನು ಮಾಡ್ತಾರೆ, ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ. ಹಾಗಾಗಿ ಈಗಾಗಲೇ KPTCLಗೆ ಸಂಬಂಧಪಟ್ಟಂತೆ ಹೊಸಬರು ಯಾರು ಅಪ್ಲಿಕೇಶನನ್ನು ಹಾಕಿದ್ದೀರಿ, ಅಪ್ಲಿಕೇಶನನ್ನು ಹಾಕಿದ ನಂತರ ನಿಮ್ಮ ಒಂದು ಫಿಸಿಕಲನ್ನು ಕೂಡ ನೀವು ಫಿಟ್ ಆಗಿದ್ದೀರಿ, ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದೀರಿ ಅಂತಂದರೆ ಇಲ್ಲಿ ಫೈನಲ್ ಮೆರಿಟ್ ಲಿಸ್ಟ್ ಎಷ್ಟು ನಿಂದಿರುತ್ತೆ ಅನ್ನೋದು ಕೂಡ ನಮಗೆ ಏನಾಗುತ್ತೆ, ಕೆಲವೊಂದು ಯೋಚನೆಗಳು ಕೂಡ ಬರ್ತಿರ್ತವೆ. ಹಾಗಾಗಿ ಇದರ ಜೊತೆಗೇನೆ ಸರ್ ನಂದು 90 ಆಗಿದೆ, ನಂದು 80 ಆಗಿದೆ, ನಂದು 84 ಆಗಿದೆ, ನಾ 3 ಪಾಸ್ ಮಾಡಿದ್ದೀನಿ, ನಾ 2 ಪಾಸ್ ಮಾಡಿದ್ದೀನಿ ಅಂತೇಳಿ ಕೆಲವು ಡೌಟ್ಸ್ಗಳು ಕೂಡ ಇರ್ತವೆ. ಇನ್ನು ಇದರ ಜೊತೆಗೆ ಇತರೆ ಡೌಟ್ಸ್ಗಳು ಕೂಡ ಇರ್ತವೆ. ಯಾರಾದರೂ ಹೊಸಬರು ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳಿಗೆ ಯಾವುದು ಗೊತ್ತಾಗೋದಿಲ್ಲಲ್ಲ, ಆ ಡೌಟ್ಸ್ಗಳು ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾವು ಕಮೆಂಟ್ ಮುಖಾಂತರ ಅದನ್ನು ನೋಡಿ ಮಾಹಿತಿ ಕೊಡುವ ಒಂದು ಪ್ರಯತ್ನನೂ ಕೂಡ ನಾವೇನು ಮಾಡ್ತೀವಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ PH ಅಭ್ಯರ್ಥಿಗಳ ಮೆಡಿಕಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಯಾರು ತಮ್ಮ ಒಂದು ಮೆಡಿಕಲ್ ಲಿಸ್ಟನ್ನು ತಾವು ಚೆಕ್ ಮಾಡ್ಕೊಳ್ಳಿ, ಯಾವ ಡೇಟಿಗೆ ತಮ್ಮದು ಬಂದೈತೆ ಅನ್ನೋದು ಕೂಡ ನೀವು ನೋಡ್ಕೊಳ್ಳಿ. ಒಂದಿನ ಮುಂಚಿತವಾಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಂತಂದರೆ ಬೆಂಗಳೂರಿನಿಂದ ಹಳ್ಳಿಯಲ್ಲಿದ್ದಂಥ ಅಭ್ಯರ್ಥಿಗಳು ದೂರವಾಗಿರ್ತೀವಿ. ಹಾಗಾಗಿ ಒಂದಿನ ನೀವು ಮುಂಚಿತವಾಗಿ ಹೋಗಿ ನೋಡ್ಕೊಳ್ಳಿ. ಯಾರು ಹೊಸಬರು ಬೆಂಗಳೂರಿಗೆ ಹೋಗ್ತಿದ್ದೀರಲ್ಲ, ಯಾರು ಬೆಂಗಳೂರನ್ನು ಕೂಡ ಕೆಲವೊಬ್ಬರು ನೋಡ್ತಿರಂಗಿಲ್ಲ. ಹಾಗಾಗಿ ಒಂದಿನ ಮುಂಚಿತವಾಗಿ ಹೋಗಿ ನಿಮ್ಮ ಒಂದು ಮೆಡಿಕಲನ್ನು ಫಿಟ್ ಮಾಡ್ಕೊಳ್ಳಿ. ಈ ಮೆಡಿಕಲ್ ಫಿಟ್ ಆದ ನಂತರನೇ ಏನು ಮಾಡ್ತಾರಂದ್ರೆ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅಲ್ಲಿಯವರೆಗೆ ಯಾವುದೇ ಫೈನಲ್ ಮೆರಿಟ್ ಲಿಸ್ಟ್ ಬಿಡೋದಿಲ್ಲ. ಹಾಗಾಗಿ ತಾವು ಈ ಒಂದೇ KPTCLಗೆ ಸಂಬಂಧಪಟ್ಟಂತೆ ಅಲ್ಲ, ಇತರೆ ಯಾವುದೇ ಮಾಹಿತಿಯಾಗಲಿ ಅಥವಾ ಇತರೆ ಯಾವುದೇ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಡೌಟ್ಸ್ಗಳು ಇದ್ದರೂ ಕೂಡ ನಮಗೆ ಹೇಳ್ಬೋದು. ಅಲ್ಲಿನೂ ಕೂಡ ನಾನು ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹಳ್ಳಿಯಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಯಾರಿಗೆ ಗೊತ್ತಿರಲ್ಲ ನಿಮ್ಮ ಫ್ರೆಂಡ್ಸಿಗೆ ಅದು ಅವರಿಗೂ ಕೂಡ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.